ಇಲ್ಲ. ಅದಕ್ಕಾಗಿ ಒಬ್ಬ ಸಾಹಿತಿ ಬಹಳ ಚೆನ್ನಾಗಿ ಒಂದು ಸಾಲನ್ನು ಬರೀತಾನೆ, ದೇವನಾಗಬಹುದು ಬಸವನಾಗಬಾರದು ನೋಡೆಯ ಅಂತ. ದೇವರಾಗಬಹುದಂತ ಬಸವಣ್ಣ ನಂಗೆ ಯಾರ ಕಡೆನೂ ಆಗ್ಲಕ್ ಸಾಧ್ಯ ಇಲ್ಲ ಅಂತ ಮಹಾಯೋಗಿ ಬಸವಣ್ಣ. ದೇವರ ದೊಡ್ಡವ ಬಸವಣ್ಣ ದೊಡ್ಡವ, ದೇವರ ದೊಡ್ಡವ ಬಸವಣ್ಣ ದೊಡ್ಡವಣ್ಣ. ಯಾರು ಪಟ್ಟಣ ಹೇಳ್ರಿ? ದೇವರಲ್ಲ. ಆದ್ರೆ ಕವಿ ಬರೀತಾನೆ, ದೇವನಾಗಬಹುದೇ ಬಸವನಾಗಬಾರದು ನೋಡಯ್ಯ. ದೇವರಾಗಬೇಕೇ ಹೊರತಾಗಿ ಬಸವಣ್ಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಪ್ಪನೇ ಬಸವಣ್ಣ, ಅಪ್ಪನಂಗ ಮತ್ತೆ ಯಾರು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಗಗನಕ್ಕೆ ಗಗನವೇ ಗಗನವೇ ಅಂತ ಹೇಳ್ಬೇಕೆ ಹೊರತಾಗಿ, ಆಕಾಶಕ್ಕೆ ಆಕಾಶವೇ ಹೋಲಿಸ್ಬೇಕೆ ಹೊರತಾಗಿ, ಭೂಮಿಗೆ ಭೂಮಿ ತಾಯಿಯನ್ನೇ ಹೋಲಿಸ್ಬೇಕೆ ಹೊರತಾಗಿ ಇದಕ್ಕೆ ಬೇರೆ ಉಪಮೆಗಳನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಬಸವಣ್ಣ ಬಸವಣ್ಣನೇ, ಇನ್ನೊಬ್ಬ ಬಸವಣ್ಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಕಲ್ಯಾಣದಲ್ಲಿ ಬಹುಶಃ 12ನೇ ಶತಮಾನದಲ್ಲಿ ಕನ್ನಡ ನಾಡು ಏನಾಗಿತ್ತು ಅಂತಂದ್ರ, ಬೀದರ್ ಜಿಲ್ಲೆ ಬಸವ ಕಲ್ಯಾಣ ಏನಾಗಿತ್ತು ಅಂತಂದ್ರ, ಕನ್ನಡ ನಾಡಿನಲ್ಲಿ ಸ್ವರ್ಗವನ್ನು ನಿರ್ಮಾಣ ಮಾಡಿದ್ರು ಅಪ್ಪ ಬಸವಣ್ಣನವರು.